ಬಳ್ಳಾರಿ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ವೈಫಲ್ಯವನ್ನ ಸಚಿವ ಜಮೀರ್ ಅವರು ಒಪ್ಪಿಕೊಂಡಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಗಲಾಟೆ ಶುರುವಾಗಿದೆ. ಆಗಲೇ ಅದನ್ನ ಕಂಟ್ರೋಲ್ ಮಾಡಬಹುದಾಗಿತ್ತು. ಬಳ್ಳಾರಿ ಗಲಭೆ ಕೇಸ್ನಲ್ಲಿ ಪೊಲೀಸರ ವೈಫಲ್ಯವನ್ನ ಒಪ್ಪಿಕೊಂಡಿದ್ದಾರೆ ಸಚಿವರು. ಮಧ್ಯಾಹ್ನ 2:30 ಸುಮಾರಿಗೆ ಗಲಾಟೆ ಸ್ಟಾರ್ಟ್ ಆಗಿದೆ. ಆಗಲೇ ಅದನ್ನ ತಡೆಯಬಹುದಿತ್ತು. ಗಲಾಟೆ ತಡೆಗೆ ವಿಫಲಗೊಂಡಂತಹ ಹಿನ್ನೆಲೆ ಐಜಿ ವರ್ತಿಕಾ ಕಟಿಯಾರ್ ಅವರನ್ನ ಟ್ರಾನ್ಸ್ಫರ್ ಮಾಡಿದ್ದೀವಿ. ಶಾಸಕ ಭರತ್ ರೆಡ್ಡಿ ಸ್ಥಳಕ್ಕೆ ಬಾರದಿದ್ರೆ ಹೆಚ್ಚಿನ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇತ್ತು. ದಾವಣಗೆರೆ ಜಿಲ್ಲೆ ಜಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಪೊಲೀಸರ ವೈಫಲ್ಯವನ್ನ ಒಪ್ಪಿಕೊಂಡಿದ್ದಾರೆ. 2:30 ಗಲಾಟೆ ಆಗುತ್ತೆ. ಗಲಾಟೆ ಆದಂಥ ಸಂದರ್ಭದಲ್ಲಿ ಆಗಲೇ ಅದನ್ನು ಕಂಟ್ರೋಲ್ ಮಾಡ್ಬೋದಾಗಿತ್ತು, ಬಟ್ ಆದರೆ ಆಗಲಿಲ್ಲ. ಗಲಾಟೆ ತಡೆಯೋದಕ್ಕೆ ವಿಫಲಗೊಂಡಂಥ ಹಿನ್ನೆಲೆ ಐಜಿ ವರ್ತಿಕಾ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಶಾಸಕ ಭರತ್ ರೆಡ್ಡಿ ಅವರು ಸ್ಥಳಕ್ಕೆ ಬರಲಿಲ್ಲ ಅಂತ ಅಂದಿದ್ರೆ ಇನ್ನೂ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು ಅಂತ ಸಚಿವ ಜಮೀರ್ ಅಹಮದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಕ್ಚುಲಿ ಏನಾಗಿದೆ, ಪೊಲೀಸವರು ಈ ಆಗಿರೋದು ಘಟನೆನ ಅವಾಯ್ಡ್ ಮಾಡಬಹುದಾಗಿತ್ತು. ಏನಕ್ಕಂದ್ರೆ ಇದು 2.5 ಗಂಟೆಯಿಂದ ನಡೆದಿರೋದು. ಇದು ಬ್ಯಾನರ್ ವಿಚಾರ ಬಂದು 2.5 ಗಂಟೆಯಿಂದ ನಡೆದಿರೋದು. ಆವಾಗಲೇ ಪೊಲೀಸವರು ಅದಕ್ಕೆ ನಿಲ್ಲಿಸ್ಬೋದಾಗಿತ್ತು. ಈಗ ಗೊತ್ತಿದ್ದೂ ಅವ್ರು ಅವಾಯ್ಡ್ ಮಾಡಿದ್ದಾರೆ. 2.5 ಗಂಟೆಯಿಂದ ನಡೀತಾ ಇರೋದು. 2.5 ಗಂಟೆ ಆಯಿತು, 4 ಗಂಟೆಗೆ ಆಯಿತು. ಸತೀಶ್ ರೆಡ್ಡಿ 4:15 ಗಂಟೆಗೆ ಹೋಗಿದ್ದಾರೆ. ಅಷ್ಟೊತ್ತು SPIG ಅವ್ರು ಏನು ಮಾಡ್ತಾಯಿದ್ರು? SPIG ಅವರು ಏನು ಮಾಡ್ತಾಯಿದ್ರು? ಆ ಹಿನ್ನೆಲೆಯಲ್ಲಿ ಟ್ರಾನ್ಸ್ಫರ್ ನನಗೂ ಗೊತ್ತಿಲ್ಲ. ಈಗ ಗೊತ್ತಾಯಿತು IG ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ. ಈಗ ನಾನು ಹೆಲಿಕಾಪ್ಟರ್ ಇಳಿದ ಮೇಲೆ ನನಗೆ ಗೊತ್ತಾಯಿತು IG ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ. ಯಾವುದೋ ಒಂದು ಕಾರಣ ಆಯ್ತದೆ. ಮನೆ ಮುಖ್ಯಮಂತ್ರಿಗಳು ಯಾರನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಮನೆ ಹೋಮ್ ಮಿನಿಸ್ಟರ್ ಅವರು ಸುಮ್ ಯಾರೂ ಮಾಡಲ್ಲ. ಏನೋ ಕಾರಣ ಇರ್ತದೆ, ಕಾರಣಕ್ಕೋಸ್ಕರ ಮಾಡಿರ್ತಾರೆ. ಯಾರು ನೆನ್ನೆ ಹೇಳಿದಾರಲ್ಲ, ಪೊಲೀಸವರೇ ನೆನ್ನೆ ಹೇಳಿದ್ದಾರೆ. ಅವ್ರ ಪ್ರೈವೇಟ್ ಗನ್ಮ್ಯಾನ್ಗಳು, ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಅವರೇ ಫೈರಿಂಗ್ ಮಾಡಿ ನಮ್ಮ ಯಾರು ಸತ್ತಿರೋದು ನಮ್ಮ ರಾಜಶೇಖರ್ ಸತ್ತಿರೋದು ಅವ್ರ ಗುಂಡಿಂದ ಮೊನ್ನೆ ಪೊಲೀಸವರು ಹೇಳಿದ್ದಾರೆ. ಆಕ್ಚುಲಿ ಏನಾಗಿದೆ, ಪೊಲೀಸ್